ನಮಸ್ಕಾರ ಸ್ನೇಹಿತರೆ, ಸವಿ ರುಚಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಆಗಿದ್ದೀನಿ. ಇವತ್ತಿನೊಂದು ವೀಡಿಯೋ ಶೇರ್ ಮಾಡ್ಕೊಳ್ಬೇಕು ಅಂತ ಖುಷಿಯಿಂದ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ಶನಿವಾರದ ವೀಡಿಯೋ. ಇದು ಬಂದು ನಾನು ಬ್ಲೌಸ್ ಕಟ್ ಮಾಡಿ ಆದಮೇಲೆ ಮಧ್ಯಾಹ್ನ ಬ್ಲೌಸ್ ಕಟ್ಟಿಂಗನ್ನು ಮಾಡಿ ಇಟ್ಟೆ. ಇನ್ನೂ ಸ್ಟಿಚಿಂಗ್ ಕೂಡ ಮಾಡಿಲ್ಲ. ಕಟ್ ಮಾಡಿ ಆದಮೇಲೆ ಸಾಯಂಕಾಲ ಆಯಿತು. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಕ್ಕಳಿಗೆ ಶನಿವಾರ ಆಗಿರೋದ್ರಿಂದ ಮನೆಯಲ್ಲೇ ಇರ್ತಾರಲ್ವ, ಏನಾದರೂ ತಿನ್ಬೇಕಂತ ಆಸೆ ಅವರಿಗೆ. ಏನಾದರೂ ಮಾಡು ಅಂತ ಕೇಳ್ತಾಯಿದ್ರು. ನೋಡೋಣ ಬಿಡು ಅಂತ ಸುಮ್ಮನಾದೆ. ಈ ಒಂದು ಬ್ಲೌಸ್ ಕಟ್ ಮಾಡ್ತಾ ಈ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಇನ್ನೂ ಬೇರೆ ಬೇರೆ ಸೈಜಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂತ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಾನು ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ಬ್ಲೌಸನ್ನು ಕಟ್ ಮಾಡ್ತಾ ಇವತ್ತಿನ ಒಂದು ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಕ್ಕಳಿಗೆ ಮ್ಯಾಗಿ ಮಾಡಿಕೊಡು, ಪಾನಿಪುರಿ ಕೇಳಿದರು. ಪಾನಿಪುರಿ ಇವಾಗ ಟೈಮ್ ಇಲ್ಲ, ನನ್ನ ಕೈಲಾಗಲ್ಲ, ಯಾವಾಗಾದರೂ ಒಂದಿನ ಮಾಡ್ತೀನಿ ಅಂತಂದು ಮ್ಯಾಗಿ ತೊಗೊಂಡು ಬಂದರು. ಮ್ಯಾಗಿ ನಾನೇನಿಲ್ಲಿ ಮಾಡಿ ಅವ್ರಿಗೆ ಕೊಟ್ಟೆ. 2 ಪ್ಯಾಕೆಟ್ ತಂದೆ ಅಂದರೆ ಚಿಕ್ಕ ಪ್ಯಾಕೆಟು. 2 ಪ್ಯಾಕೆಟ್ ತಂದಿರೋದ್ರಲ್ಲಿ ಇದು 2 ಪ್ಯಾಕೆಟನ್ನು ಮಾಡಿದೆ. ನಾನು ಸ್ವಲ್ಪ ಚಿಕ್ಕದಾಗಿ ಮುರಿಯೋಣ ಅಂತ ಹೋದೆ. ಚಿಕ್ಕದಾಗಿ ಮುರಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ನನ್ನ ಮಕ್ಕಳು ಹೆಂಗೆ ಗೊತ್ತಾ, ನೀನು ಏನು ಮುರಿಯೋದೇ ಬೇಡ, ಸುಮ್ಮನೆ ಡೈರೆಕ್ಟಾಗಿ ಹಾಕು ಅಂತ ಡೈರೆಕ್ಟಾಗಿ ಹಾಕ್ಸಿದ್ದಾರೆ. ಹಂಗಾಗಿ ಅವರು ತಿನ್ನೋದಕ್ಕೆ ಉದ್ದ ಇರಬೇಕಂತೆ ಅದು ಮ್ಯಾಗಿ. ಹಾಗಾಗಿ ಹಿಂಗೆ ಇರಲಿ, ನನಗೆ ಹಿಂಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಆ ಥರ ಮಾಡಿಸ್ಕೊಂಡ್ರು. ಇನ್ನೂ ಸ್ವಲ್ಪ ಚಿಕ್ಕದಾಗಿ ನಾನು ಮುರಿಬೇಕಿತ್ತು, ಬಟ್ ಅವರು ಮುರಿಗೊಳಿಸ್ಲಿಲ್ಲ. ಇಲ್ಲಿ ನೆಕ್ಸ್ಟು ನೈಟಿಗೆ ಬಂದುಬಿಟ್ಟು ಪಲಾವ್ ಮಾಡಬೇಕು ಅಂತಂದ್ಬಿಟ್ಟು ಪಲಾವ್ಗೆ ರೆಡಿ ಮಾಡ್ಕೊತ ಇದ್ದೀನಿ. ಸಂಜೆ ಟೈಮಲ್ಲಿ ನಾನು ಮ್ಯಾಗಿ ಮಾಡಿದ್ದೆ. ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ. ಇಲ್ಲಿ ಏನಿಲ್ಲ, ತರಕಾರಿ ಏನಿಲ್ಲ ಸ್ನೇಹಿತರೆ. ಒಂದೇ ಒಂದು 3 ಐಟಮ್ ಇದ್ದುಬಿಟ್ರೆ ಮುಗಿದೇ ಹೋಯ್ತು. ಪಲಾವ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಯಾವುದೇ ರೀತಿ ತರಕಾರಿ ಇಲ್ಲ ಹೆಂಗೆ ಮಾಡೋದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ಒಂದು 3 ಐಟಮ್ಗಳನ್ನು ಹಾಕಿ ಪಲಾವ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿ, ತುಂಬ ರುಚಿಯಾಗಿ ಬರುತ್ತೆ. ಬಟ್ ಎಲ್ಲ ಟೈಮಲ್ಲೂ ತರಕಾರಿ ಇರೋದಿಲ್ಲ. ಮನೆಯಲ್ಲೇ ಇರುವಂಥ ಒಂದು ಐಟಮ್ಸನ್ನು ಯೂಸ್ ಮಾಡಿಕೊಂಡು ಪಲಾವ್ ರೆಸಿಪಿಗಳನ್ನ ಮಾಡಿದರೆ ಈ ರೀತಿ ತುಂಬ ರುಚಿಯಾಗಿ ಕೂಡ ಬರುತ್ತೆ. ಯಾಕಂತಂದರೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ. ತರಕಾರಿ ಹಾಕಿಬಿಟ್ಟು ಪಲಾವ್ ಮಾಡಿದರೂ ಕೂಡ ಒಬ್ಬರಿಗೆ ಇಷ್ಟ ಆಗೋಲ್ಲ. ತರಕಾರಿ ಕೂಡ ಇಷ್ಟಪಡ್ತಾರೆ, ತರಕಾರಿ ಇಲ್ಲದೇ ಇರೋ ಪಲಾವ್ ಕೂಡ ಇಷ್ಟಪಡ್ತಾರೆ. ಬಟ್ ತರಕಾರಿ ಅಷ್ಟೊಂದು ಇಷ್ಟ ಆಗೋಲ್ಲ. ಈ ರೀತಿ ಪ್ಲೇನ್ ಪಲಾವ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದೇ ರುಚಿಯಾಗಿರುತ್ತೆ ಅಂದರೆ ಈ ಒಂದು ರೆಸಿಪಿನ ಫಾಲೋ ಮಾಡಿ. ಇಲ್ಲಿ ನೋಡ್ತಿರ್ಬೋದು, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಜೊತೆಗೆ ಕೊತ್ತಂಬರಿ ಹಾಕಿಬಿಟ್ಟು ಜೊತೆಗೆ ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ. ಇದು ಸ್ವಲ್ಪ ಹಸಿ ಶುಂಠಿ ಏನಿದೆ ಅಲ್ವಾ, ಅದು ಸ್ವಲ್ಪ ರುಬ್ಕೊಂಡಾದಮೇಲೆ ಆಮೇಲೆ ಹಸಿಮೆಣ್ಸಿಕಾಯಿನ ಹಾಕ್ಕೊತೀನಿ. ಹಸಿಮೆಣ್ಸಿಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬೋದು. ನನಗಿಲ್ಲಿ ಖಾರ ಕಮ್ಮಿ ಇದೆ, ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ನುಣ್ಣಗೆ ರುಬ್ಬಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಮೆಣಸಿಕಾಯಿ ಕೂಡ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಓಪನ್ ಪಾತ್ರೆಯಲ್ಲೇ ನಾನು ಈ ಒಂದು ಪಲಾವನ್ನ ಮಾಡ್ತಾಯಿರೋದು. ಕುಕ್ಕರಲ್ಲೇ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ಇಲ್ಲಿ ಓಪನ್ನಾಗಿ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಓಪನ್ ಪಾತ್ರೆಯಲ್ಲೇ ನಾನು ಪಲಾವ್ ಮಾಡ್ತಾಯಿರೋದು. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಎಲ್ಲ ಹಾಕಿಬಿಟ್ಟು ಜಸ್ಟ್ ಈರುಳ್ಳಿ ಮತ್ತು ಒಂದು 2 ಬೀನ್ಸು ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಜೊತೆಗೆ ಕ್ಯಾರೆಟು. ಅಷ್ಟು ಬಿಟ್ಟರೆ ಏನೂ ನಾನು ತರಕಾರಿ ಹಾಕಿರಲಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಹಸಿ ಕರಿಬೇವನ್ನು ಹಾಕಿದೆ. ಇಲ್ಲಿ ನೀವು ಕೂಡ ಇದು ಏನಪ್ಪ ಅಂತಂದರೆ ಇದು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಪೌಡ್ರ್ ಮಾಡಾದರೂ ನೀವು ಮಿಕ್ಸಿ ಮಾಡ್ಕೊಂಡಾದರೂ ಹಾಕ್ಬೋದು. ಬಟ್ ನಾನಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಮಸಾಲ ಯೂಸ್ ಮಾಡ್ತಿಲ್ಲ. ಬರೀ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇದ್ದರೆ ಸಾಕು, ಮಸ್ತ್ ಬರುತ್ತೆ. ಇವಾಗೇನು ಇದು ಮಸಾಲ ಏನು ರುಬ್ಕೊಂಡಿದ್ವಲ್ವ, ಅದಕ್ಕೆ ಇವಾಗ ಸೇರಿಸಿ ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲ ಹಾಕಿದ ಮೇಲೆ
ಇವಾಗ ಎಣ್ಣೆ ಹೆಂಗೆ ಬರುತ್ತೆ ಗೊತ್ತಾ ಸ್ನೇಹಿತರೆ, ಅಷ್ಟು ಎಣ್ಣೆ ಬಿಡುತ್ತೆ. ಆ ರೀತಿ ಮಸಾಲೆನ ಫ್ರೈ ಮಾಡ್ಕೋಬೇಕು. ಈಗ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸಿ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅಂದಾಜಿನ ಪ್ರಕಾರ ಅಂದರೆ ನಾವು ಎಷ್ಟು ಅಕ್ಕಿನ ತೊಗೊಂಡಿರ್ತೀವೋ ಅಷ್ಟು ಡಬಲನ್ನು ನೀರು ಹಾಕೋಬೇಕಾಗುತ್ತೆ. ಇಲ್ಲಿ 1 ಗ್ಲಾಸು ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಆ ರೀತಿ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಫಸ್ಟ್ ಏನಪ್ಪ ಅಂತಂದರೆ, ಈ ನೀರು ಹಾಕಿದ ತಕ್ಷಣ ಅಕ್ಕಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ. ಸ್ವಲ್ಪ ಕುದಿಬೇಕು ನೀರು. ಚೆನ್ನಾಗಿ ಕುದೀತು ಅಂತಂದ್ರೆ ನೀರು ಫುಲ್ ಕಾಯಬೇಕು. ಆವಾಗ ರೈಸ್ ಹಾಕಿದರೆ ರೈಸ್ ಉದುರಾಗಿ ಅಗಳಗಳಾಗಿ ಸೂಪರಾಗಿ ಪಲಾವ್ ರೆಡಿಯಾಗುತ್ತೆ. ನೋಡ್ತಿರ್ಬೋದು ಕರೆಕ್ಟಾಗಿ ಆಗಿದೆ. ಸ್ವಲ್ಪ ಖಾರ ಪುಡಿ ಹಾಕಿದರೆ ಕಲರ್ ಕಮ್ಮಿ ಆಗಿದೆ, ಅದು ಸ್ಟ್ರಾಂಗ್ ಆಗಿದೆ ಖಾರ ಪುಡಿ. ಅದಕ್ಕೋಸ್ಕರ ಸ್ವಲ್ಪ ವೈಟ್ ಕಾಣಿಸುತ್ತೆ ಅಷ್ಟೇ ಪಲಾವು. ನೋಡ್ತಿರ್ಬೋದು ಫೈನಲಾಗಿ ಮುಗೀತು ಸ್ನೇಹಿತರೆ.